ಬೇಕು ನ್ಯಾಯ ಬೇಕು ಬೇಕೇ 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 ಬೇಕು ನ್ಯಾಯ ಬೇಕು ಸ್ವಲ್ಪ ವಿಘ್ನ ಅನ್ನೋದೇ ಇಲ್ಲ ಇವ್ರಿಗೆ. ಏನೇ ಸುಕ್ಕು ಕದ್ದು ಮುಚ್ಚಿ ಅಡ್ಗೆ ಮನೆಗೆ ಹೋಗಿದ್ದೆ ಚಿತ್ರಾನ್ನ ತಿನ್ನಕ್ಕ ಅಂತ ಕರ್ಮ ನನ್ಗೇನು ಇಲ್ಲ. ಉಪವಾಸ ಬಿದ್ದು ಸಾಯ್ತೀನಿ ಹೊರ್ತು ಅವಳು ಮಾಡಿರೋದನ್ನ ಕದ್ದು ಮುಚ್ಚು ತಿನ್ನಲ್ಲ. ಮತ್ತೆ ಯಾಕೆ ಹೋಗಿದ್ದೆ ಅಡ್ಗೆ ಮನೆಗೆ? ಹಾಳಾದ್ ಕೆಲಸದವರು ಧರಣಿ ಕೂತಿರೋದ್ರಿಂದ ಒಂದು ಕೆಲಸನೂ ಮಾಡಿಲ್ಲ. ಅಡ್ಗೆ ಮನೆಯಲ್ಲಿ ಪಾತ್ರೆ ಹಾಗೆ ಬಿದ್ದಿದೆ. ಎಷ್ಟು ಕಸ ಇದೆ ಗೊತ್ತಾ? ನೋಡು, ನಾನು ನೀನು ಡ್ರೀಮ್ ನಲ್ಲಿ ಡ್ಯೂಯೆಟ್ ಹಾಡ್ತಾ ಹಾಗೇ ಮನೆ ಕೆಲಸ ಮಾಡೋಣ. ಬಿಡ್ರಿ ಕೈನಾ. ಸುಕ್ಕು, ಕೈ ಬಿಡ್ರಿ ಅಲ್ಲಮ್ಮ, ಕೈ ತೆಗೀರಿ ಏನು. ಕೇಳಿಸ್ಕೊಳ್ಳೋರು ಡಬಲ್ ಮೀನಿಂಗ್ ಅನ್ಕೊಂಡ್ಬಿಡ್ತಾರೆ. ಇಲ್ಲಿಗೆ ಪ್ರಾಣ ಸಂಕಟ ಅಂದ್ರೆ ಬೆಕ್ಕಿಗೆ ಚಲ್ಲಾಟ ಅನ್ನಂಗಾಯ್ತು ನಿಮ್ ಕತೆ. ಕೆಲಸದವ್ರು ಇಲ್ವಲ್ಲ ಅಂತ ನಾನ್ ತಲೆ ಕೆಡಿಸ್ಕೊಂಡಿದ್ರೆ ಡಬಲ್ ತ್ರಿಬಲ್ ಅನ್ಕೊಂಡು. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ರೀ, ಇವ್ರು ಕೂಗ್ತಿರೋದ್ ಕೇಳಿಸ್ಕೊತಿದ್ರೆ ಇವತ್ತಿಗೆ ಧರಣಿ ಮುಗಿಯಲ್ಲ ಅನ್ಸುತ್ತೆ. ಅಯ್ಯೋ, ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಕೆಲ್ಸದವ್ರು ಧರಣಿ ಕೂತ್ಕೊಳ್ಳೋ ಕಾರಣ ಯಾರು ಹೇಳು? ತೊಂದರೆ ತಾನೆ, ಅವಳೇ ಹ್ಯಾಂಡಲ್ ಮಾಡ್ತಾಳೆ ಇದನ್ನೆಲ್ಲ. ಅವಳು ಹ್ಯಾಂಡ್ಲ್ ಮಾಡಲ್ಲ. ಮಾಡೋದಾಗಿದ್ರೆ ಇಷ್ಟೊತ್ತಿಗೆ ಮಾಡಿರೋಳು. ಹಾಗಾದ್ರೆ ಏನ್ ಮಾಡ್ತೀಯಾ? ನೀನೇ ಅಡ್ಗೆ ಮಾಡು, ಅದ್ರಲ್ಲಿ ನೀನ್ ಎಕ್ಸ್ಪರ್ಟ್ ಅಲ್ವಾ? ಒಂದ್ಸಲ ನಾನು ಅಡ್ಗೆ ಚೆನ್ನಾಗಿ ಮಾಡ್ತೀನಿ ಅಂತ ಗೊತ್ತಾದ್ರೆ ಅಡ್ಗೆನ ನೀನೇ ಮಾಡು ಅಂತಾರೆ. ನಾನ್ ಮಾಡಲ್ಲಪ್ಪ. ಅದು ನಿನ್ ಲೆಕ್ಕಾಚಾರ. ಮತ್ತೇನ್ ಮಾಡ್ತೀಯ ಈಗ? ಹಾ, ಕೆಲಸದವ್ರ ಹತ್ರ ಹೋಗಿ ನಾನೇ ಮಾತಾಡ್ತೀನಿ. ನಾನು ಬರ್ತೀನಿ ಇದೆ ಸುಕ್ಕು. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಬಿಸಿಲಲ್ಲಿ ಧರಣಿ ಮಾಡ್ತಿದ್ದೀರಲ್ಲ, ಅದಕ್ಕೆ ಆಯಾಸ ಆಗ್ಬಾರ್ದು ಅಂತ ತಂದಿದ್ದೀನಿ. ತಗೊಳ್ಳಿ, ಕುಡಿದಿ. ನಮ್ಮಂತ ಕೆಲ್ಸಗಾರರಿಗೆ ಬೆಂಬಲ ನೀಡ್ತಿರೋದಕ್ಕೆ ತುಂಬಾ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ಸ್ ಮೇಡಮ್. ಮತ್ತೆ ಏನ್ ಅನ್ಕೊಂಡಿದ್ರ ನಮ್ಮ ಅಕ್ಕನ್ನ? ನಿಮ್ಗೆ ಧರಣಿ ಮುಂದುವರ್ಸಕ್ಕೆ ಶಕ್ತಿ ಬರ್ಲಿ ಅಂತ ಮಜ್ಗೆ ಮಾಡ್ಕೊಂಡ್ ತಂದಿದ್ದಾರೆ. ಕುಡೀರಿ ಕುಡೀರಿ. ಎಲ್ರು ಒಂದ್ಸಲಿ ನಮ್ಮ ಅಕ್ಕನ್ಗೆ ಜೈ ಅನ್ನಿ. ಅರ್ಚನಾ ಅಕ್ಕಂಗೆ, ಅರ್ಚನಾ ಅಕ್ಕಂಗೆ. ಸಾಕು. ಮೇಡಮ್, ಒಂದೆರಡು ಬಟ್ಟೆ ಒಗೆಯೋ ಸೋಪು. ಅದಕ್ಕೆ ನಾನು ನಿಮ್ಗೇನು ಹೇಳಬೇಕು. ಏನು ಹೇಳೋ? ಇತ್ತೀಚೆಗೆ ನೀವು ನರಸಿಂಹನ್ ನೋಡಿದ್ದೀರಾ? ದಿನ ನೋಡ್ತಿರ್ತೀನಲ್ಲೇ, ಏನಂತ ಪ್ರಶ್ನೆ ಕೇಳ್ತೀಯ? ಒಂದು ಮೈಸೂರು ಸ್ಯಾಂಡಲ್ ಸೋಪ್. ಅದಕ್ಕೆ ಇತ್ತೀಚೆಗೆ ಅವನ ನಡವಳಿಕೆಯಲ್ಲಿ ತುಂಬಾ ಬದಲಾವಣೆ ಆಗಿದೆ. ಅದನ್ನ ಗಮನಿಸಿದೀರಾ? ಹಾ, ನೀವು ಗಮನಿಸಿದೀರಾ ಅಂದ್ರೆ ನನ್ನ ಅನುಮಾನ ಕರೆಕ್ಟ್. ಹ್ಞೂ ಕಡೆ, ನನಗೂ ಹಾಗೆ ಅನ್ನಿಸ್ತು. ಟೈಮಿಗೆ ಸರಿಯಾಗಿ ಬರ್ತಾನೆ, ಊಟ ಮಾಡ್ತಾನೆ, ಕುಡಿಯೋದನ್ನ ಸ್ವಲ್ಪ ಕಡಿಮೆ ಮಾಡಿದ್ದಾನೆ. ಇದಕ್ಕಿಂತ ಬದಲಾವಣೆ ಬೇಕಾ? ನಾನ್ ಹೇಳ್ತಿರೋದು ನೀವ್ ಅನ್ಕೊಂಡಿರೋದ್ರ ಬಗ್ಗೆ ಅಲ್ಲ. ಅದಕ್ಕೆ ಮತ್ತೆ ಅವನು ಯಾವ್ದೋ ಹುಡುಗಿ ಹಿಂದೆ ಬಿದ್ದಿದ್ದಾನೆ ಅಂತ ಅನ್ಸ್ತಾ ಇದೆ. ನಿಮಗ್ ಹಾಗ ಅನ್ನಿಸ್ದೇ ಇರ್ಬೋದು, ಆದ್ರೆ ನನಗ ಅನುಮಾನ ಕಾಡ್ತಾ ಇದೆ. ಅದಕ್ಕೆ ಇತ್ತೀಚೆಗೆ ಮನೆಗ್ ಬಂದ ತಕ್ಷಣ ಫೋನ್ ಇಟ್ಕೊಂಡು ಟಕ ಅಂತ ಮೆಸೇಜ್ ಮಾಡ್ತಿರ್ತಾನೆ. ಅವನಿಗೂ ಆ ಕಡೆಯಿಂದ ಟ್ವಿನ್ ಅಂತ ಮೆಸೇಜ್ ಬರ್ತಾ ಇರುತ್ತೆ. ಈ ಮಟ್ಟಕ್ಕೆ ಅವ್ನ್ ಫೋನ್ ಬಳಸಿದ್ದನ್ನ ಈ ಮೊದ್ಲು ನಾನ್ ನೋಡೇ ಇಲ್ಲ. ಅದಕ್ಕೆ ಫೋನ್ ಬರೋದು ತಪ್ಪೇನೆ? ನನ್ನ ಮಗ ಪ್ರೀತಿ ಮಾಡಿ ಅದರಿಂದ ಎಷ್ಟು ನೋವು ಅನುಭವಿಸಿದಾನೆ ಅಂತ ನನಗೆ ಗೊತ್ತು. ಅವನ್ ಮತ್ತೆ ಆ ತಪ್ಪನ್ನ ಮಾಡಲ್ಲ. ಆಯ್ತು ಬಿಡಿ, ನಿಮ್ಗೆ ಅನ್ನಿಸ್ತಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗುತ್ತೆ? ಎಷ್ಟಾಯ್ತು ಮೇಡಮ್? ಪರ್ಸೆ ತಂದಿಲ್ವಿಲೆ? ಅಯ್ಯೋ, ಅದಕ್ಕೆ ಯಾಕದ್ಕೆ ಗಡಿಬಿಡಿ ಮಾಡ್ಕೋತೀರಾ? ಅಣ್ಣ ಹೆಂಗೋ ಪೊಲೀಸು, ಇವ್ರಿಗೆ ಗೊತ್ತಿಲ್ವಾ? ಅಣ್ಣನ್ಗೆ ನಾ ರೇಷನ್ ತಗೊಂಡೋದ್ಮೇಲೆ ದುಡ್ಡು ಕೊಟ್ಟು ಬನ್ನಿ ಅಂತ ಹೇಳಿದ್ರಾಯ್ತು. ಬೇಡ, ಹಾಗೆಲ್ಲ ಉಪಯೋಗಿಸ್ಕೊಳ್ಳೋದು ಬೇಡ ಮೇಡಮ್. ಒಂದು ಕೆಲಸ ಮಾಡ್ತೀನಿ, ನಾನು ದುಡ್ಡು ತಂದಿಲ್ಲ, ಮನೆಗೆ ಹೋಗಿ ನಮ್ಮ ನಾದ್ನಿ ಕೇಳ್ಕೊಟ್ಟು ಕಳಿಸ್ತೀನಿ. ಅಲ್ಲಿವರೆಗೂ ಇದೆಲ್ಲೇ ಇರಲಿ. ಇವ್ರದ್ದು ಎಷ್ಟಾಯ್ತು ತಗೊಳ್ಳಿ. ಅಲ್ಲಮ್ಮ, ನೀನು ಯಾಕಮ್ಮ ಕೊಡ್ತಿದ್ಯಾ? ಪರವಾಗಿಲ್ಲ ಆಂಟಿ, ಒಂದೇ ಊರಲ್ಲಿದ್ದೀವಿ ಅಂದಮೇಲೆ ಇಷ್ಟು ಮಾಡಕ್ಕಾಗಲ್ವಾ? ಸರಿಯಾಗಿ ಹೇಳ್ದೆ. ಆಮೇಲೆ ಸರಿಯಾದ ಸಮಯಕ್ಕೆ ಬಂದಿದ್ಯಮ್ಮ. ಅಲ್ಲ,
ಹಾಗಲ್ಲಮ್ಮ, ಅದು ನಿಮಗೆ ಯಾವಾಗ ಆಗುತ್ತೋ ಅವಾಗ ದುಡ್ಡು ವಾಪಸ್ ಕೊಡಿ ಆಂಟಿ. ನಿನ್ನಿಂದ ತುಂಬ ಉಪಕಾರ ಆಯ್ತಮ್ಮ. ಆಂಟಿ, ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಯಾಕೆ ಇಷ್ಟು ದೊಡ್ಡ ದೊಡ್ಡ ಮಾತು ಮಾತಾಡ್ತೀರಾ? ಇಟ್ಸ್ ಓಕೆ. ಸೌಂದರ್ಯ, ಈಗ ಏನ್ ಮಾಡೋದು? ದೇಶ ದಿವಾಳಿ ಆಗಿರೋ ತರ ನಮ್ಮನೆ ಪರಿಸ್ಥಿತಿನೂ ಹಾಗೆ ಆಗಿದೆ. ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ ಚಿಕ್ಕತ್ತೆ. ಆ ದೀಪನ್ ಕುಮ್ಮಕ್ಕಿಂದ ಕೆಲಸದವರೆಲ್ಲ ಹೀಗೆ ಮಾಡ್ತಾ ಇದ್ದಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಏಜೆನ್ಸಿಗಳಿಗೆ ಫೋನ್ ಮಾಡಿ ಕೆಲಸದವ್ರಿದ್ರೆ ಕಳಿಸ್ಕೊಡಿ ಅಂತ ಕೇಳಿದೆ. ಸದ್ಯಕ್ಕೆ ಯಾರು ಸಿಗ್ತಾನಿಲ್ಲ. ನಾನು ಅದನ್ನೇ ಹೇಳಕ್ ಬಂದಮ್ಮ. ಸೌಂದರ್ಯ, ಒಂದ್ಸಲ ನೀನ್ ಹೋಗಿ ಕೆಲ್ಸದವ್ರ ಹತ್ರ ಮಾತಾಡ್ ನೋಡು. ವಾಟ್? ನಾನು ಮಾತಾಡ್ಬೇಕಾ? ನನ್ನ ಲೆವೆಲ್ ಏನು, ಅವ್ರ ಲೆವೆಲ್ ಏನು? ನಾನು ಅವ್ರ ಮುಂದೆ ಬಂದು ನಿಂತ್ರೆ ನನಗೆ ಮರ್ಯಾದೆ ಇರುತ್ತಾ ಚಿಕ್ಕತ್ತೆ? ಬೇಕಿದ್ರೆ ನೀವೇ ಹೋಗಿ ಒಂದ್ಸತಿ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ. ಮಾತಾಡದ್ನಮ್ಮ, ನಿನ್ಗೋಸ್ಕರ, ಈ ಮನೆಗೋಸ್ಕರ ಮುಷ್ಕರನ ಕೈ ಬಿಟ್ಟು ಕೆಲಸ ಮಾಡಿ ಅಂತ ಎಷ್ಟು ಕೇಳ್ಕೊಂಡೆ, ಯಾರು ಕ್ಯಾರೆ ಅನ್ಲಿಲ್ಲ. ನೀನ್ ಹೇಳ್ದಾಗೆ ಆ ದೀಪ ಅವ್ರಿಗೆಲ್ಲ ಸಾಥ್ ಕೊಡ್ತಿದ್ದಾಳೆ. ಮನೆಯಲ್ಲಿ ವಸ್ತುಗಳೆಲ್ಲ ಅಲ್ಲಲ್ಲೇ ಬಿದ್ದಿದೆ. ಇನ್ ಸಿಂಕಲ್ಲಿ ಪಾತ್ರೆ ಅಷ್ಟು ರಾಶಿ ಇದೆ. ಏನ್ ಮಾಡೋದು? ಮಧ್ಯಾಹ್ನ ಬೇರೆ ಆಗ್ತಿದೆ. ತುಂಬಾ ಹೊಟ್ಟೆ ಹಸಿತಿದೆಯಲ್ಲಮ್ಮ. ಏನಾದರೂ ಆರ್ಡರ್ ಮಾಡಿ. ಇವತ್ತೇನೋ ನೀನ್ ಹೇಳ್ದಾಗೆ ಹೋಟೆಲಿಂದ ಆರ್ಡರ್ ಮಾಡಿ ತಿನ್ಬೋದು, ಆದ್ರೆ ಪ್ರತಿದಿನನೂ ಹಾಗೆ ಮಾಡಕ್ಕಾಗುತ್ತಾ? ಮತ್ತೆ ಇನ್ನೇನ್ ಮಾಡು ಅಂತೀರಾ? ಈಗ ಕೋಪ ಮಾಡ್ಕೋಬೇಡಮ್ಮ ಸೌಂದರ್ಯ. ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿನ್ನ ಹತ್ರ ಬಂದೆ. ಪ್ರಜೆಗಳು ದಾರಿ ತಪ್ಪಿದಾಗ ರಾಜನೇ ಕಂಗಾಲಾಗಿ ತರ ಕುತ್ಕೊಂಡ್ರೆ ಪ್ರಜೆಗಳು ಏನ್ ಮಾಡ್ತಾರೆ? ನಮ್ಮ ಪರಿಸ್ಥಿತಿನೂ ಹಾಗೆ ಆಗಿದೆ. ನನಗಂತೂ ತಲೆ ಕೆಟ್ಟ ಹೋಗಿದೆ. ಮೊದಲು 1 ಕಪ್ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬನ್ನಿ. ಕೆಲಸದವರೆಲ್ಲ ಸ್ಟ್ರೈಕ್ ಮಾಡ್ತಿದ್ದಾರೆ. ನಾನು ಹೇಳಿದ್ದು ನೀವು ಕಾಫಿ ಮಾಡ್ಕೊಂಡು ಬನ್ನಿ ಅಂತ. ಯಾಕೆ? ನಿಮಗೆ ಒಂದು ಲೋಟ ಕಾಫಿನೂ ಮಾಡಕ್ ಬರಲ್ವಾ? ಹಾ, ಬರುತ್ತೆ. ಆದ್ರೆ ಏನಾದ್ರೆ ಹೋಗಿ. ಸರಿನಮ್ಮ, ಕಾಫಿಗೆ ಸಕ್ಕರೆ ಹಾಕ್ಲಾ, ಬೆಲ್ಲ ಹಾಕ್ಲಾ? ಏನೋ ಒಂದು ಹಾಕೊಂಡು ತಗೊಂಡ್ ಬನ್ನಿ.